ನೀವು ಹೇಳಿದ್ದು ಮತ್ತೆ ಮತ್ತೆ ಕಂಠಪಾಠ ಮಾಡ್ಕೊಳ್ತ ಇದ್ದೆ. ಹೆಚ್ಚು ಕಡಿಮೆ ಆಗಿ ಒಂದು ಶಬ್ದ ಆಚೆ ಈಚೆ ಆಗಿ ಹೋದ್ರೆ ಮತ್ ನಾನು ಆಚೆ ಈಚೆ ಆಗಿ ಹೋಗ್ತೆ. ಅದು ವ್ಯತ್ಯಾಸ ಆಗಬಾರ್ದು ಅಂತ ನನ್ನ ಜೀವನದಲ್ಲಿ ಇದು ಒಂದು ನೆನಪಿಟ್ಟುಕೊಂಡದ್ದಷ್ಟು ಜೀವಿತದಲ್ಲಿ ಯಾವುದು ನೆನಪಿಟ್ಟು. ಎಷ್ಟೋ ಬರೀ ಇತ್ತಕ ಬನ್ನಿ ಹತ್ತಕ ಬನ್ನಿ ನನ್ನ ಹೆಂಡತಿ ಹೇಳಪಟ್ಟಿ ಕೊಡು, ನಾನು ಅದು ಹೇಳದಿಷ್ಟು ಬಿಟ್ಟು ಬಾಕಿ ಆದ್ರೆ ಇವತ್ತು ಮಾತ್ರ ಒಂದು ತಪ್ಪಲಿಲ್ಲ, ಒಂದು ಅಕ್ಷರ ತಪ್ಪಾರ್ದು ಅಂತ ನೆನಪು ಮಾಡ್ಕೊಳ್ತಾ ಇದ್ದೆ. ನೀವು ಹೇಳ್ದಾಗೆ ಕಿರಿರಾಯರು ಬಂದ್ರು. ಏನ್ ಮಾಡಿದೆ? ಬೆಳಿಗ್ಗೆ ಇದ್ದಾಗ ಸಂಜೆ ಇರುವುದಿಲ್ಲ ಇಲ್ಲ ಅಂತಾದ್ರೆ ಇಷ್ಟು ನೀವೇ ಹೇಳ್ಕೊಟ್ಟಿದ್ದಲ್ವಾ, ಒಂದಾಗ ಕೃಷ್ಣನಿಗೆ ಹೀಗೆ ಹೇಳ್ಬೇಕು ಅಂತ. ಅದು ಅಲ್ಲು ಮಾಡಿದ್ದು ನಾನು. ಒಂದು ದೃಷ್ಟಿಯಲ್ಲಿ ಯಾರು ಬೆಳಿಗ್ಗೆ ಇದ್ದಾಗ ಸಂಜೆ ಇರುವುದಿಲ್ಲ. ಅಲ್ಲ ಇರುಬಾರ್ದು. ನಿನ್ ಗೊತ್ತಿಲ್ವದು? ಆ ಸಂಜೆ ಹೊಡ್ತೀವಿ ಬೇರೆ ಆ ರೀತಿ ನಾನು ಹೇಳಿ ಮುಗಿಸಿದೆ. ಏನು ನೋಡ್ಬೇಕು ಅವ್ರ ಮುಖ, ಏನಾಯ್ತು? ಮುಖ ನೋಡ್ಬೇಕಿತ್ತು. ಹುಡುಗಿಂದ ಮಾಡ್ತಿದ್ರು. ಅಷ್ಟೇ ಹೇಳಿದ ಮೇಲೆ ಅವರು ಅಲ್ಲಿಂದ ಹೋಗ್ಬೇಕಾ ಬೇಡವಾ? ಹೋಗಲೇಬೇಕು. ನಿಮ್ಮ ಹತ್ರ ಕೇಳಿಲ್ವಾ? ಮರ್ಯಾದೆ ಇದ್ರು ಹೋಗ್ಬೇಕಾ ಬೇಡವಾ? ಹೋಗತಕ್ಕದ್ದು. ಹೋಗ್ಲಿಲ್ಲ. ನಿಮ್ಮ ತಮ್ಮ ಅಲ್ವಾ? ಲೆಕ್ಕ ಹಾಕಿ ಹಾಗೆದಾಗ ಆಯ್ತದು. ಏನು ಉಪ್ಪು ದಮ್ಮ ಮಾಡಿದಾಗ ಆಯ್ತು. ನಿಮ್ಮ ದಮ್ಮ ಅಲ್ವಾ ಅಂದ್ರೆ ನಾವಿಬ್ರು ಹಾಗೆ ಅಂತ. ಅಯ್ಯೋ ಹಾಗಲ್ಲ. ಅವರು ನನ್ನ ನೋಡಿದ ರೀತಿನೇ ಬೇರೆ. ಹಾಗೆ ಹಾಗೆ ಇವನಿಗೆ ಎಂತ ಅಲ್ಲ, ಇವ್ ಮಾನಸಿಕ ಹೋದ್ಮೇಲೆ ನಿನಗೆ ಇವ್ರ ಕುಟುಂಬದ ಕತೆ ಅದೆಲ್ಲ ವಿಚಾರ ಮಾಡ್ತಾ ಇದ್ರು. ಅಂದ್ರೆ ನಾನು ಯಾವತ್ತೂ ಹೇಳೋದಿಲ್ಲಲ್ಲ. ಇಲ್ಲ ಇಲ್ಲ, ಹಾಗಾಗಿ ಹೀಗೆ ಹೇಳಿದ್ದಕ್ಕೆ ಏನೋ ವ್ಯತ್ಯಾಸ ಆಯ್ತು. ಇವನಿಗೆ ಹೆಚ್ಚು ಕಡಿಮೆ ಆಯ್ತು. ಬರುವಾಗ ಕೊಂಚು ಬಿತ್ತು ಏನೋ, ತಲೆಗೆ ಹೊಡೆಯುತ್ತ ಏನೋ, ಹೀಗೆಲ್ಲ ಕಲ್ಪನೆ ಮಾಡ್ತಾ ಇತ್ತು. ನಿನಗೆಲ್ಲ ತಲೆಗೆ ಬಿಟ್ಟು ಹೀಗಾಗ್ಬೇಕಾದ್ದು ಅಂತೇನಾ? ನಾನು ನಿಮ್ಮೊಟ್ಟಿಗಿದ್ದವ ಯಾವತ್ತು. ಆದ್ರೆ ಆ ಕ್ಷಣಕ್ಕೆ ಹಾಗೆ ನಿಂತವ್ರು ಮತ್ತೊಂದು ಮಾತಾಡು. ಏನಂತ ವಿಷಯ ಹೇಳಿದೆ, ಯಾವ ಕಾರಣಕ್ಕೂ ಬರ್ಲಿಕ್ಕಿಲ್ಲ, ನಾನು ಬಿಡ್ಲಿಕ್ಕಿಲ್ಲ, ಒಡೆಯರು ನಮ್ಗೆ ಅಪ್ಪಣೆ ಆಗಿದೆ, ಬಿಡುವುದಿಲ್ಲ, ನೀವು ಹೋಗ್ಬಹುದು ಅಂದೆ. ಹೋಗ್ಲಿಲ್ಲ. ಕೊನೆಗೊಂದು ಮಾತು ಹೇಳಿದ್ರು. ಏನಂತೆ? ನೀವೊಂದು ಕೆಲಸ ಮಾಡು, ಅಣ್ಣ ಹೇಳಿದ್ದು ಸರಿಯೇ, ಯಾಕೆಂದ್ರೆ ನಮ್ಮ ಸ್ಥಾನ ಹಾಗೆ, 1008 ಸಮಸ್ಯೆ ಇರ್ತದೆ. ನೀನು ಹೋಗಿ ಕಿರಿರಾಯ ಬಂದಿದ್ದಾನೆ, ಒಳಗೆ ಬಿಡಬಹುದಾ ಅಂತ ಕೇಳು, ಅವ್ರು ಒಪ್ಪಿದ್ರು ಬರ್ತೇನೆ ಅಂತ ಕಷ್ಟ ಮಾಡೇ ಬಂದಿದ್ದೆ ನಾನು. ನಿನಗೆ ಅಶನ ಕೊಡುವವರು ಯಾರು? ನೀವು. ವಸನ ಕೊಡುವವರು ಯಾರು? ನೀವು. ಆಶ್ರಯ ಕೊಡುವವರು ಯಾರು? ನೀವು. ಅನ್ನ ಕೊಡುವವರು ಯಾರು? ನೀವು. ಹುಚ್ಚ ನೀವು.